ಸೈನ್ಸ್ ಮಾಡೆಲ್ ಪೇಪರ್ ಕರ್ನಾಟಕ ಬೋರ್ಡ್ ಇಂದ ರಿಲೀಸ್ ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಸೈನ್ಸ್ ಮಾಡೆಲ್ ಪೇಪರ್ ನ ಬ್ಲೂ ಪ್ರಿಂಟ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದೆ. ಸೊ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬ್ಲೂ ಪ್ರಿಂಟ್ ಅನ್ನೋದು ಒಂದು ಹೊಸ ವರ್ಡೇ ಆಗಿರ್ಬೋದು. ಬಿಕಾಸ್ ನೀವು ಇಷ್ಟು ವರ್ಷ ಪಬ್ಲಿಕ್ ಎಕ್ಸಾಮ್ ಅಟೆಂಡ್ ಮಾಡದಿರೋದ್ರಿಂದ, ಆಬ್ವಿಯಸ್ಲಿ 8th ಸ್ಟ್ಯಾಂಡರ್ಡ್ ಅಲ್ಲಿ ಪಬ್ಲಿಕ್ ಎಕ್ಸಾಮ್ ಇತ್ತು, ಬಟ್ ಇಟ್ ವಾಸ್ ಓನ್ಲಿ ಫಾರ್ 40 ಮಾರ್ಕ್ಸ್. ಅಂಡ್ ಈ ವರ್ಷ ನೀವು 80 ಮಾರ್ಕ್ಸ್ಗೆ ಪಬ್ಲಿಕ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಿರೋದ್ರಿಂದ ಪ್ರಾಬಬಲಿ ನಿಮ್ಗೆ ಆ 80 ಮಾರ್ಕ್ಸ್ ನ ಒಂದು ಏನು ಲೆಸನ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಬಗ್ಗೆ ಅಂದ್ರೆ ಯಾವ ಯಾವ ಲೆಸನ್ ಇಂದ ಎಷ್ಟು ಮಾರ್ಕ್ಸ್ ನ ನಿಮ್ಗೆ ಅಲಾಟ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಪೋಸ್ಟ್ ಮಾಡಿದೀನಿ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಲಿಂಕ್ ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಡೋಂಟ್ ಫರ್ಗೆಟ್ ಟು ವಾಚ್. ಎಸ್, ಅದಾದ ನಂತರ ಇವತ್ತಿನ ವಿಡಿಯೋ ನೋಡೋದಾದ್ರೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಡೆಲ್ ಪೇಪರ್ ನಲ್ಲಿ ಕೆಮಿಸ್ಟ್ರಿ ಪಾರ್ಟ್ ನ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಯಾಲಜಿ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಫಿಸಿಕ್ಸ್ ನ ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ರೈಟ್. ಸೊ ಈಗ ಕೆಮಿಸ್ಟ್ರಿ ಅಂತ ನೋಡಿದಾಗ, ಸೊ ಕೆಮಿಸ್ಟ್ರಿನಲ್ಲಿ ತುಂಬಾ ಈಸಿ ಆಗಿದೆ ಕ್ವೆಶನ್ಸ್, ನೋ ನೀಡ್ ಟು ವರಿ. ತುಂಬಾ ನಿಮಗೆ ಡಿಫಿಕಲ್ಟ್ ಇಲ್ಲ ಹೇಳ್ಬೇಕು ಅಂತಂದ್ರೆ. ಫಸ್ಟ್ ಕ್ವೆಶನ್ ಏನ್ ಕೊಟ್ಟಿದ್ದಾರೆ ಕೆಮಿಸ್ಟ್ರಿನಲ್ಲಿ, ಕಾಂಪೌಂಡ್ಸ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ ನೋಡೋದಾದ್ರೆ ಹೈಡ್ರೋಜನ್, ಆಕ್ಸಿಜನ್, ವಾಟರ್ ಅಂಡ್ ಗೋಲ್ಡ್. ಸೊ ಇಷ್ಟು ಇದೆ ನಮ್ಗೆ. ರೈಟ್. ಸೊ ಏನೇನಿದೆ, ಹೈಡ್ರೋಜನ್, ಆಕ್ಸಿಜನ್, ವಾಟರ್ ಅಂಡ್ ಗೋಲ್ಡ್. ಸೊ ಹೈಡ್ರೋಜನ್ ಅನ್ನೋದು ನಮ್ಗೆ ಏನಾಗಿದೆ, ಒಂದು ಎಲಿಮೆಂಟ್ H. ಆಕ್ಸಿಜನ್ ಅನ್ನೋದು ಅಗೇನ್ ಎಲಿಮೆಂಟ್. ವಾಟರ್ ಅಂತ ಹೇಳಿದಾಗ ವಿ ರೈಟ್ H2O. ಗೋಲ್ಡ್ ಅಂತ ಬಂದಾಗ ವಿ ರೈಟ್ AU. ದೀಸ್ ಆರ್ ಎಲಿಮೆಂಟ್ಸ್, ಸಿಂಗಲ್ ಆಟಮ್ ಅಂತ ಹೇಳ್ತೀವಿ. ಬಟ್ ಕಾಂಪೌಂಡ್ ಅಂದ್ರೆ 2 or more ಏನಾಗುತ್ತೆ, ಆಟಮ್ಸ್ ವಿಲ್ ಕಂಬೈನ್. ಈಗ ವಾಟರ್ ಅಂತ ಹೇಳೋದಾದ್ರೆ ನೋಡಬಹುದು ನೀವು, ಹೈಡ್ರೋಜನ್ ಆಟಮ್ ಅಂಡ್ ಆಕ್ಸಿಜನ್ ಆಟಮ್ ದೇ ಕಂಬೈನ್ ಟು ಫಾರ್ಮ್ ಅ ಕಾಂಪೌಂಡ್ ಕಾಲ್ಡ್ ವಾಟರ್. ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ, ವಾಟರ್. ಓಕೆ. ಸೊ ಏನೆಲ್ಲ ನಾನು ಅಪ್ಕಮಿಂಗ್ ಸೆಷನ್ಸ್ ನಲ್ಲಿ ಕ್ಲಾಸ್ 9th ರಿಲೇಟೆಡ್ ಆಗಿ ನಿಮ್ಗೆ ಗೈಡ್ ಮಾಡ್ತಾ ಬರ್ತೀನಿ. ಡೋಂಟ್ ಫರ್ಗೆಟ್ ಟು ವಾಚ್. ಓಕೆ, ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ದಿಸ್ ಇಸ್ ದ ಮೇಜರ್ ಗೇಷಿಯಸ್ ಕಾಂಪೋನೆಂಟ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ಹೇಳಿದ್ದಾರೆ. ಸೊ ಅಟ್ಮಾಸ್ಫಿಯರ್ ಅಂತ ಹೇಳಿದಾಗ ವಿ ಹ್ಯಾವ್ ಮೆನಿ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್. ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ನೈಟ್ರೋಜನ್, ವಿ ಹ್ಯಾವ್ ಆಕ್ಸಿಜನ್, ವಿ ಹ್ಯಾವ್ ಮೆನಿ ಅದರ್ ಗ್ಯಾಸಸ್. ಈಗ ನಾನು ಜಸ್ಟ್ ಒಂದು ನೈಟ್ರೋಜನ್ ಬಗ್ಗೆ ಮಾತಾಡಿದ್ರೆ, ಆಕ್ಸಿಜನ್ ಕೂಡ ಇದೆ. ಆಕ್ಸಿಜನ್ ಎಷ್ಟಿದೆ, ಅರೌಂಡ್ ಒಂದು 20 to 21% ಅಂತ ನಾವು ನೋಡ್ತಾ ಬಂದ್ರೆ, ಸೊ 20 to 21% ಆಫ್ ದ ಗ್ಯಾಸ್ ಏನಿದೆ, ಸೊ 20 to 21% ಏನಾಗಿದೆ, ಆಕ್ಸಿಜನ್ ಇದೆ. ಸೊ ನೈಟ್ರೋಜನ್ ಏನಿದೆ, 78% ಆಫ್ ದ ಅಟ್ಮಾಸ್ಫಿಯರ್ ಈಸ್ ಫಿಲ್ಡ್ ವಿತ್ ನೈಟ್ರೋಜನ್. ಓಕೆನಾ. ಸೊ ಹಾಗೆ ಕಾರ್ಬನ್ ಅಂತ ನೋಡೋದಾದ್ರೆ, ಕಾರ್ಬನ್ ನಮ್ಗೆ 0.04% ಬರುತ್ತೆ. 0.04% ಆಫ್ ಕಾರ್ಬನ್ ಗ್ಯಾಸ್ ಇದೆ. ಇನ್ನು ಆರ್ಗಾನ್ ನೋಡ್ತಾ ಬಂದ್ರೆ ವೆರಿ ವೆರಿ ಲೆಸ್. ಆರ್ಗಾನ್ ನಮ್ಗೆ 1% ಗಿಂತನೂ ಕಡಿಮೆ. ಓಕೆ, ಈ ಆರ್ಗಾನ್ ಅನ್ನೋದು 1% ಗಿಂತನೂ ಕಡಿಮೆ. ಸೊ ಮೇಜರ್ ಯಾವುದು, ದಿಸ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ದಿಸ್ ಇಸ್ ಆಕ್ಸಿಜನ್ ಅಂಡ್ ದಿಸ್ ಇಸ್ ನೈಟ್ರೋಜನ್. ಸೊ ಇಲ್ಲಿ ಕೇಳ್ತಾ ಇರೋದು ದ ಮೇಜರ್ ಗೇಷಿಯಸ್ ಕಾಂಪೋನೆಂಟ್. ಮೇಜರ್ ಗೇಷಿಯಸ್ ಕಾಂಪೋನೆಂಟ್ ಅಂದ್ರೆ ಯಾವ್ದಿದೆ, ದಟ್ ಈಸ್ ನೈಟ್ರೋಜನ್. ಮೇಜರ್ ಗೇಷಿಯಸ್ ಕಾಂಪೋನೆಂಟ್ ಇಸ್ ನೈಟ್ರೋಜನ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಲ್ಲಿ. ಸೊ ಆಪ್ಷನ್ ಸಿ, ನೈಟ್ರೋಜನ್ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಸೊ ನೀವು ನಿಮ್ಮ ಒಂದು ಎಕ್ಸಾಮಿನೇಷನ್ ಆನ್ಸರ್ ಬುಕ್ಲೆಟ್ ಅಲ್ಲಿ ಆಪ್ಷನ್ ಅಲಾಂಗ್ ವಿತ್ ಆನ್ಸರ್ ಎರಡು ಕೂಡ ಬರೀಬೇಕು. ಡೋಂಟ್ ಫರ್ಗೆಟ್ ಟು ಡೂ ದಿಸ್. ಆಪ್ಷನ್ ಅಂಡ್ ಅಲಾಂಗ್ ವಿತ್ ದಟ್ ಆನ್ಸರ್ ಯು ಗೋಯಿಂಗ್ ಟು ರೈಟ್. ಓಕೆ, ರೈಟ್. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ವೇರಿಂಗ್ ದ ಕಾಟನ್ ಕ್ಲೋತ್ಸ್ ಡ್ಯೂರಿಂಗ್ ಸಮ್ಮರ್ ಇಸ್ ಗುಡ್, ವೈ ಅಂತ ಕೇಳಿದ್ದಾರೆ. ಸೊ ನಾನು ನಿಮ್ಗೆ ಹೇಳಿದೀನಿ ಯಾವ ಲೆಸನ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ನ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ. ಸೊ ಕಾಟನ್ ಏನ್ ಮಾಡುತ್ತೆ, ಕಾಟನ್ ಈಸಿಲಿ ಅಬ್ಸಾರ್ಬ್ಸ್ ದ ಸ್ವೆಟ್ ಫ್ರಮ್ ದ ಬಾಡಿ. ಸೊ ಡ್ಯೂರಿಂಗ್ ಸಮ್ಮರ್ ಏನಾಗುತ್ತೆ, ವಿ ಸ್ವೆಟ್ ಅ ಲಾಟ್. ಡ್ಯೂರಿಂಗ್ ಸಮ್ಮರ್ ವಿ ಸ್ವೆಟ್ ಅ ಲಾಟ್. ಸೊ ಕಾಟನ್ ಏನ್ ಮಾಡುತ್ತೆ, ಇಟ್ ಈಸಿಲಿ ಅಬ್ಸಾರ್ಬ್ಸ್ ದ ಸ್ವೆಟ್ ಫ್ರಮ್ ಅವರ್ ಬಾಡಿ. ಓಕೆ, ಎಕ್ಸ್ಪೋಸಿಂಗ್ ಟು ದ ಅಟ್ಮಾಸ್ಫಿಯರ್ ಫಾರ್ ಈಸಿ ಇವಾಪರೇಷನ್. ಬೇಸಿಕಲಿ ಕಾಟನ್ ಕ್ಲಾತ್ಸ್ ಅಲ್ಲಿ ವಿ ಹ್ಯಾವ್ ಹೋಲ್ಸ್. ಏನಾಗುತ್ತೆ, ಅಬ್ಸಾರ್ಬ್ ಆದಂತ ವಾಟರ್ ಈಸಿಯಾಗಿ ಇವಾಪರೇಟ್ ಆಗುತ್ತೆ. ರೈಟ್. ಅದಾದ್ಮೇಲೆ ಆಸ್ ವಿ ಸ್ವೆಟ್ ಮೋರ್ ಡ್ಯೂರಿಂಗ್ ಸಮ್ಮರ್ ಏನಾಗುತ್ತೆ, ಕಾಟನ್ ಫ್ಯಾಬ್ರಿಕ್ ಇನ್ ಅ ಸೆನ್ಸ್ ಇಟ್ ಇಸ್ ಅ ಕ್ಲಾತ್. ಓಕೆ, ಕಾಟನ್ ಫ್ಯಾಬ್ರಿಕ್ ಏನಾಗುತ್ತೆ, ಇಟ್ ಅಬ್ಸಾರ್ಬ್ಸ್ ಮೋರ್ ಸ್ವೆಟ್ ಅಂಡ್ ಇಟ್ ಆಲ್ಸೋ ಕೀಪ್ಸ್ ಅವರ್ ಬಾಡಿ ಕೂಲ್. ಸೊ ನಮ್ಮನ್ನ ಕೂಲ್ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ವೈ ವಿ ಆಲ್ವೇಸ್ ಪ್ರಿಫರ್ ಟು ಯೂಸ್ ದ ಕಾಟನ್ ಕ್ಲೋತ್ಸ್ ಓವರ್ ದ ಅದರ್ ಟೈಪ್ ಆಫ್ ಕ್ಲಾತ್ಸ್, ಎಸ್ಪೆಷಲಿ ಡ್ಯೂರಿಂಗ್ ದ ಸಮ್ಮರ್ ಸೀಸನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸಸ್ಪೆನ್ಷನ್ ಈಸ್ ಅನ್ಸ್ಟೇಬಲ್ ಅಂತ ಇದೆ. ಸೊ ನಿಮ್ಗೆ ಸಸ್ಪೆನ್ಷನ್, ಸೊಲ್ಯೂಷನ್, ಕೊಲೈಡಲ್ ಸೊಲ್ಯೂಷನ್ ಇದೆಲ್ಲ ಕೂಡ ಸೆಕೆಂಡ್ ಲೆಸನ್ ಅಲ್ಲಿ ಇದೆ. ಸಸ್ಪೆನ್ಷನ್ ಅನ್ಸ್ಟೇಬಲ್ ಯಾಕೆ ಅಂತ ಹೇಳ್ತಾ ಇರೋದು.
A suspension is unstable. Yake? As the particles of suspension settle down when we left undisturbed. Say for example, ಈಗ ನನ್ನ ಹತ್ರ ಒಂದು ಬೀಕರ್ ಇದೆ. ಈ ಬೀಕರ್ ಅಲ್ಲಿ I have the water which is containing some particles which are been suspended. ಈ ಸಸ್ಪೆನ್ಷನ್ ಅನ್ನ ನಾವು ಡಿಸ್ಟರ್ಬ್ ಮಾಡದೆ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, all the particles which are suspended will settle down, settle at the bottom of container. So ಅದರಿಂದ ಏನಾಗುತ್ತೆ, the suspension, the particles of suspension, they scatter a beam of light. So light can easily pass through the suspension ಅಂತ ಹೇಳ್ತೀವಿ. Okay, and when light is passing, what we can do, we can easily able to see the path of the light. So path of the light is visible. So ಇದರ ಬಗ್ಗೆ ನಿಮಗೆ ಪ್ರಾಪರ್ಟೀಸ್ ಇದೆ, ಸಸ್ಪೆನ್ಷನ್ ಕೊಲಾಯ್ಡಲ್ ಸೊಲ್ಯೂಷನ್ ಬಗ್ಗೆ ಪ್ರಾಪರ್ಟೀಸ್ ಇದೆ. So you need to really learn about the properties of it. Okay, so we'll go for next question. What are isotopes? ನಿಮಗೆ ಇದು ನಿಮಗೆ ಫೋರ್ತ್ ಲೆಸನ್ ಅಲ್ಲಿ ಬರುತ್ತೆ, ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ isotopes and isobars. Okay, so isotopes ಅಂದ್ರೆ ಏನು, compound which have the same atomic number but different mass number. Atomic number same irutte, mass number different irutte. Such compounds are called as, we are going to call it as isotopes. Example, protium. Or protium andre enu, protium is the isotope of hydrogen with mass 1 and atomic number 1. Okay, and if I read deuterium, it is 2H1 andre mass number 2, atomic number 1. So I can also write tritium, that is 3H1. So ide ಮೂರು ಕೂಡ ಏನಾಗಿದೆ, they are the examples for isotopes. You can see all these atoms of hydrogen are having the same atomic number but they are having the different mass number. Mass number ಬೇರೆ ಇದೆ. Okay, we'll go for next question. How acid rain is formed? Acid rain ಹೆಂಗ್ ಫಾರ್ಮ್ ಆಗುತ್ತೆ, ಇಂಡಸ್ಟ್ರೀಸ್ ಇಂದ, ರೈಟ್, ಅಥವಾ ವಾಲ್ಕೆನಿಕ್ ಎರಪ್ಷನ್ಸ್ ಇಂದ, ಆಟೋಮೊಬೈಲ್ಸ್ ಇಂದ ಲಾರ್ಜ್ ಅಮೌಂಟ್ ಆಫ್ ಟಾಕ್ಸಿಕ್ ಗ್ಯಾಸಸ್ ರಿಲೀಸ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಆಟೋಮೊಬೈಲ್ಸ್ ಇಂದ ರಿಲೀಸ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್ ಏನಾಗುತ್ತೆ, ಇಟ್ ವಿಲ್ ಬಿ ರಿಲೀಸ್ಡ್ ಫ್ರಮ್ ದ ಫ್ಯಾಕ್ಟರೀಸ್ ಆರ್ ಇಂಡಸ್ಟ್ರೀಸ್. So these gases, when they combine with the rainwater, what happens? So it is not that clouds are releasing the acid rain. Clouds acid rain na release ಮಾಡಲ್ಲ. ರೈನ್ ವಾಟರ್ ಫಾಲ್ ಆಗ್ಬೇಕಾದ್ರೆ ಅಟ್ಮಾಸ್ಫಿಯರ್ ನಲ್ಲಿ ಈ ಒಂದು ಟಾಕ್ಸಿಕ್ ಗ್ಯಾಸಸ್ ಇರುತ್ತೆ. ವಾಟರ್ ಏನಾಗುತ್ತೆ, ಟಾಕ್ಸಿಕ್ ಗ್ಯಾಸಸ್ ನ ಒಂದು ಕಾಂಟ್ಯಾಕ್ಟ್ ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸಲ್ಫರ್ ಡೈಆಕ್ಸೈಡ್ ಏನಾದ್ರೂ ವಾಟರ್, ರೈನ್ ವಾಟರ್ ನ ಕಾಂಟ್ಯಾಕ್ಟ್ ಗೆ ಬಂದಾಗ ಏನಾಗುತ್ತೆ, ಸಲ್ಫ್ಯೂರಸ್ ಆಸಿಡ್ ಫಾರ್ಮ್ ಆಗುತ್ತೆ, ಸಲ್ಫ್ಯೂರಸ್ ಆಸಿಡ್. ಅದೇ ರೀತಿ ನೈಟ್ರಿಕ್ ಆಸಿಡ್, ಓಕೆ, ನೈಟ್ರೋಜನ್ ಡೈಆಕ್ಸೈಡ್ ಏನಾಗುತ್ತೆ, ವಾಟರ್ ಜೊತೆ ಕಂಬೈನ್ ಆದಾಗ ನೈಟ್ರಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಸೊ ಇದು ಏನಾಗುತ್ತೆ, ದ ವೇ ಹೌ ದ ರೈನ್ ವಾಟರ್ ಇಸ್ ಫಾರ್ಮ್ಡ್. ಇಟ್ ಇಸ್ ನಾಟ್ ದಟ್ ರೈನ್ ವಾಟರ್ ಇಸ್ ಡೈರೆಕ್ಟ್ಲಿ ಫಾಲಿಂಗ್ ಫ್ರಮ್ ದ ಕ್ಲೌಡ್. It is formed when rainwater is mixed with the atmospheric gases. What kind of gases? Toxic gases. Okay, so nimge idu gottirbeku, toxic gases. Okay, right. You know, acid rain occurs when emission from the factories, cars on heating the boilers, when they come in contact with the water in the atmosphere. Nan yen explain madde ade write up alli ide. These emissions contain nitrogen oxides and sulfur dioxides. There are and also sulfur trioxides. SO3 ಕೂಡ ಆಗಿರುತ್ತೆ along with SO2, right? ಈ ವಾಟರ್ ಏನಾಗುತ್ತೆ, see when these gases mixed with the water, they becomes the sulfurous acid, nitric acid as well as sulfuric acid. All these are acidic in nature. ಅದಕ್ಕೆ ನಾವು ಇದನ್ನ ಆಸಿಡ್ ರೈನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಫ್ಯೂ ಆಫ್ ಯು ಆರ್ ಆಸ್ಕಿಂಗ್ ಫಾರ್ ಮ್ಯಾರಥಾನ್ ಸೀರೀಸ್. ನಾನು ಇವತ್ತಿನ ಸಂಜೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. 10th ಸ್ಟ್ಯಾಂಡರ್ಡ್ಗೆ ಯಾವಾಗ ನಾನು ಲೈಕ್ ಹೇಳಿದ್ದೆ ನೆನ್ನೆ ಕ್ಲಾಸ್ ಅಲ್ಲಿ, ಮಾರ್ನಿಂಗ್ ಸೆಷನ್ ಅಲ್ಲಿ ನಿಮಗೆ ಮ್ಯಾರಥಾನ್ ಸೀರೀಸ್ ಮಾಡ್ತೀನಿ ಅಂತ. I will update a timetable very soon, children. So those who are in the live 10th standard students, please wait for the timetable. So next, nodi, what is melting point anta kelidare? Mention the melting point of ice. Okay, see the melting point andre enu, the point at which materials changes from solid to liquid. Ondu solid to liquid ಆಗ್ತಾ ಇದೆ ಅಂದ್ರೆ ಮೆಲ್ಟ್ ಆಗ್ತಾ ಇದೆ. Okay, next, melting point of ice enu, 0 degree Celsius. It is 0 degree Celsius. Okay, right. Next question, explain the proposals of Thomson's atomic model. Thomson ಏನ್ ಪ್ರಪೋಸ್ ಮಾಡ್ದ ಅವನ್ ಅಟಾಮಿಕ್ ಮಾಡೆಲ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಥಾಮ್ಸನ್ ಏನ್ ಹೇಳ್ದ, ಸಿ ಥಾಮ್ಸನ್ ಮಾಡೆಲ್ ನೀವು ನೋಡಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಇಟ್ ಇಸ್ ಲುಕಿಂಗ್ ಲೈಕ್ ಅ ಸ್ಪಿಯರ್ ನಾವು. ಸೊ ಇದ್ರಲ್ಲಿ ಏನಾಗುತ್ತೆ, ಅವ್ನು ಹೇಳ್ತಾನೆ ಈ ಹೋಲ್ ಆಟಮ್ ಅನ್ನ ಅವನು ಪಾಸಿಟಿವ್ ಸ್ಪಿಯರ್ ಅಂತ ಹೇಳ್ತಾನೆ. ಸೊ ಈ ಪಾಸಿಟಿವ್ ಸ್ಪಿಯರ್ ಅಲ್ಲಿ ಅವನು ಏನ್ ಹೇಳ್ತಾನೆ ಥಾಮ್ಸನ್,
ಎಲೆಕ್ಟ್ರಾನ್ಸ್ ಆರ್ ಎಂಬಡೆಡ್ ಅಂತ ಹೇಳ್ತಾನೆ, ಅಂದ್ರೆ ಎಲೆಕ್ಟ್ರಾನ್ಸ್ ಫಿಕ್ಸ್ ಆಗಿದೆ. ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ನೆಗೆಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್ಸ್. ಹೋಲ್ ಪಾಸಿಟಿವ್ಲಿ ಚಾರ್ಜೆಡ್ ಸ್ಪಿಯರ್ ಅಲ್ಲಿ ನೆಗೆಟಿವ್ ಚಾರ್ಜೆಡ್ ಪಾರ್ಟಿಕಲ್ಸ್ ಏನಾಗಿದೆ? ಫಿಕ್ಸ್ ಆಗಿದೆ ಅಂತ ಹೇಳ್ತಾನೆ. ಓಕೆನಾ? ರೈಟ್. ಸಿ ಅನ್ ಆಟಮ್ is electrically neutral as charges of equal magnitude and opposite charges are present in it. ಏನ್ ಹಂಗಂದ್ರೆ ಈ ಆಟಮು ನ್ಯೂಟ್ರಲ್ ಅಂತೆ. ನ್ಯೂಟ್ರಲ್ ಅಂದ್ರೆ ಏನು? ತುಂಬಾ ಪ್ರೋಟಾನ್ಸು ಇಲ್ಲ, ತುಂಬಾ ನ್ಯೂಟ್ರಾನ್ಸು ಇಲ್ಲ, ಪಾಸಿಟಿವ್ ಜಾಸ್ತಿ ಇಲ್ಲ, ನೆಗೆಟಿವ್ ಜಾಸ್ತಿ ಇಲ್ಲ. ಅವನೇನ್ ಹೇಳ್ತಾ ಇದ್ದಾನೆ? ಪಾಸಿಟಿವ್ ಚಾರ್ಜ್ ಈಸ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಹೇಳ್ತಾ ಇದ್ದಾನೆ, an atom contain charged sphere. ಸೊ ಈ ಒಂದು ಆಟಮು ಕಂಪ್ಲೀಟ್ಲಿ ಚಾರ್ಜೆಡ್ ಸ್ಪಿಯರ್ ಆಗಿದೆ. ಇಲ್ಲಿ ಏನಾಗುತ್ತದೆ? ಈ ಚಾರ್ಜೆಡ್ ಸ್ಪಿಯರ್ ಪಾಸಿಟಿವ್ ನಲ್ಲಿ ಏನಾಗಿದೆ? ಎಲೆಕ್ಟ್ರಾನ್ಸ್ ಆರ್ ಎಂಬಡೆಡ್. ಅಂದ್ರೆ ನಾನು ಹೇಳ್ದೆ, ಹೋಲ್ ಆಟಮು ನಿಮ್ಗೆ ಇಲ್ಲಿ ಪಾಸಿಟಿವ್ ಆಗಿದ್ರೆ ಅಲ್ಲಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಏನಾಗಿದೆ? ಫಿಕ್ಸ್ ಆಗಿದೆ, ಎಂಬಡೆಡ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ಇದು ಥಾಮ್ಸನ್ ಮಾಡೆಲ್ ನ ಒಂದು ಪ್ರಪೋಸಲ್. ನೆಕ್ಸ್ಟ್ ಬಂದು ನೋಡಿ, ಇದು ತುಂಬಾ ಡೌಟ್ಗೆ ಗುರಿ ಮಾಡಿರುವಂತ ಕ್ವಶನ್. ತುಂಬಾ ಜನ ಟೀಚರ್ಸ್ ನಾನು ಕೂಡ ಕೇಳ್ತಾ ಬಂದೆ. ಬಿಕಾಸ್ ಇದು ಆಕ್ಸಿಜನ್ ಸೈಕಲ್ ಅಂದ್ರೆ ಬೇಸಿಕಲಿ ನಮಗೆ ಕೆಮಿಸ್ಟ್ರಿನಲ್ಲಿ ಬರಲ್ಲ, ಬಯಾಲಜಿನಲ್ಲಿ ಬರುತ್ತೆ. ಯಾವ ಲೆಸನ್ ಅಲ್ಲಿ? ನ್ಯಾಚುರಲ್ ರಿಸೋರ್ಸಸ್ ಅನ್ನೋ ಒಂದು ಲೆಸನ್ ಅಲ್ಲಿ ಈ ಕ್ವಶನ್ ಬರುತ್ತೆ. ಬಟ್ ಇದನ್ನ ಕೆಮಿಸ್ಟ್ರಿನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದಟ್ ನಾನು ಆನ್ಸರ್ ಮಾಡಿದ್ದೀನಿ. ಓಕೆ, ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗಿದೆ? ಆಕ್ಸಿಜನ್ ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಬಹುದು, ಆಕ್ಸಿಜನ್ ಈಸ್ ಯೂಸ್ಡ್ ಬೈ ದ ಅನಿಮಲ್ಸ್ ಫಾರ್ ರೆಸ್ಪಿರೇಷನ್ ಅಂಡ್ ದಿಸ್ ಆಕ್ಸಿಜನ್ ಈಸ್ ಆಲ್ಸೋ ಯೂಸ್ಡ್ ಟು ಬ್ರೇಕ್ ಡೌನ್ ದ ಗ್ಲೂಕೋಸ್. ನಾವು ತಗೊಂಡಂತ ಆಕ್ಸಿಜನ್ ಏನಾಗುತ್ತೆ? ಆಕ್ಸಿಜನ್ ಈಸ್ ಯೂಸ್ಡ್ ಟು ಬ್ರೇಕ್ ಡೌನ್ ದ ಗ್ಲೂಕೋಸ್, C6H12O6. ನಮ್ಮ ಬಾಡಿನಲ್ಲಿರುವಂತ ಗ್ಲೂಕೋಸ್ ನ ಬ್ರೇಕ್ ಡೌನ್ ಮಾಡಿ ಏನಾಗುತ್ತೆ? ಇಟ್ ರಿಲೀಸಸ್ ದ ಎನರ್ಜಿನ ರಿಲೀಸ್ ಮಾಡುತ್ತೆ. ರೈಟ್. ಅಂಡ್ ಪ್ಲಾಂಟ್ಸ್ ಏನ್ ಮಾಡುತ್ತೆ? ದೇ ಟೇಕ್ ಇನ್ carbon dioxide during photosynthesis and they also release the oxygen and they take in oxygen during respiration. Plants ಏನಾಗುತ್ತೆ? During respiration they also take in oxygen. Okay na? Right. So next ನಿಮ್ಗೆ ಇಲ್ಲಿಂದ ಡಯಾಗ್ರಾಮ್ ಕೇಳಿದ್ದಾರೆ. ಡ್ರಾ ಎ apparatus of arrangements of apparatus showing the sublimation ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಯಾವ ಡಯಾಗ್ರಾಮ್ ಬರಿಬೇಕು ಅಂತ ನಾನು ತೋರಿಸ್ತಿದ್ದೀನಿ ನೋಡಿ. ಸೊ ನೀವು ಎಕ್ಸಾಮ್ ಅಲ್ಲಿ ಇಲ್ಲಿ ಬರಿಬೇಕಾಗಿರುವಂತ ಒಂದು ಡಯಾಗ್ರಾಮ್ is this sublimation. ಈ ಡಯಾಗ್ರಾಮ್ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾಗತ್ತೆ. ಓಕೆನಾ? ಸೊ ಇದನ್ನ ನಿಮ್ಗೆ ಎಷ್ಟು ಮಾರ್ಕ್ಸ್ ಗೆ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಅಂದ್ರೆ 3 ಮಾರ್ಕ್ಸ್ ಗೆ ಕೇಳಿದ್ದಾರೆ ಈ ಡಯಾಗ್ರಾಮ್ ನ. ಸೊ ಸಬ್ಲಿಮೇಷನ್ ಡಯಾಗ್ರಾಮ್ ಬರಿಬೇಕು, ಎಲ್ಲಾ ಒಂದು ಪಾರ್ಟ್ಸ್ ಅನ್ನ ಲೇಬಲ್ ಮಾಡಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಆಲ್ ದ ಪಾರ್ಟ್ಸ್ ಯು ನೀಡ್ ಟು ಮೆನ್ಷನ್. ಓಕೆನಾ? ರೈಟ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಬರೋಣ. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿರುವಂತದ್ದು, ಅಬ್ಸರ್ವ್ ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ 2 ಲಿಕ್ವಿಡ್ಸ್ ಆಫ್ ಎ ಮಿಕ್ಸ್ಚರ್ ಗಿವನ್ ಇನ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ. ವಿಚ್ ಮೆಥಡ್ ಡು ಯು ಸಜೆಸ್ಟ್ ಟು ಸೆಪರೇಟ್ ದೀಸ್ ಲಿಕ್ವಿಡ್ ಅಂಡ್ ವೈ? ನೀವು ಅಬ್ಸರ್ವ್ ಮಾಡಿ, ಒಂದಕ್ಕೆ ಬಾಯ್ಲಿಂಗ್ ಪಾಯಿಂಟ್ 78 ಡಿಗ್ರಿ ಸೆಲ್ಸಿಯಸ್, ಇನ್ನೊಂದಕ್ಕೆ 100 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಏನಾಗಿದೆ? ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಏನಾಗಿದೆ? ಗ್ರೇಟರ್ ಇದೆ. ಓಕೆ, ನೀವು ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಬಿಲಾಂಗ್ ಟು ದ ಸೆಕೆಂಡ್ ಲೆಸನ್, ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಅಲ್ಲಿ ನೀವು ಇದನ್ನ ತಿಳ್ಕೊಂಡಿದ್ದೀರಾ. ರೈಟ್. ಸೊ ಒಂದ್ ವೇಳೆ ಎರಡು ಲಿಕ್ವಿಡ್ ಗೆ ಗ್ರೇಟರ್ ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಇದ್ರೆ ವಿ ವಿಲ್ ಡೂ ದ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಮಾಡ್ತೀವಿ. ವಿಚ್ ಮೆಥಡ್ ಈಸ್ ಯೂಸ್ಡ್? ಫ್ರಾಕ್ಷನಲ್ ಡಿಸ್ಟಿಲೇಷನ್. ಓಕೆ, ಸಜೆಸ್ಟ್ ಹೇಗೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ದಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಸ್ ಅ ಪ್ರೋಸೆಸ್ ಏನಾಗುತ್ತೆ ಬೈ ವಿಚ್ ಕಾಂಪೊನೆಂಟ್ಸ್ ಆಫ್ ಕೆಮಿಕಲ್ ಮಿಕ್ಸ್ಚರ್ ಆರ್ ಸೆಪರೇಟೆಡ್ ಇಂಟು 2 ಡಿಫರೆಂಟ್ ಪಾರ್ಟ್ಸ್. ಸೊ ಆ ಪಾರ್ಟ್ಸ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಫ್ರಾಕ್ಷನ್ಸ್. ಓಕೆ, ಸೊ ಇದಕ್ಕೆ ನಾವು ಯಾಕೆ 2 ಡಿಫರೆಂಟ್ ಪಾರ್ಟ್ಸ್ ಮಾಡ್ತಾ ಇದೀವಿ ಅಂದ್ರೆ ಬಿಕಾಸ್ ಬೋತ್ ದ ಲಿಕ್ವಿಡ್ಸ್ ಆರ್ ಹ್ಯಾವಿಂಗ್ ದ ಡಿಫರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್ ವಿತ್ ದ ಗ್ರೇಟರ್ ಡಿಫರೆನ್ಸ್. 78 degree Celsius and 100 degree Celsius is greater difference in their boiling point. Okay, right. Next, the electronic configuration of the elements is 1s2, 2s2, 2p2 ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಮಕ್ಕಳ, ನೋಡಿ ಆಡ್ ಮಾಡಿ. ಎಲೆಕ್ಟ್ರಾನ್ಸ್ ಇದೆ 2 + 2 + 6 ಇದೆ. ಸೊ 10 ಎಲೆಕ್ಟ್ರಾನ್ಸ್ ಬಂತು ನಮ್ಗಿಲ್ಲಿ. ಓಕೆನಾ? ರೈಟ್. ರೈಟ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಇಟ್ಸ್ ಅಟಾಮಿಕ್ ಸ್ಟ್ರಕ್ಚರ್ ಅಂಡ್ ನೇಮ್ ದ ಎಲಿಮೆಂಟ್ ಅಂತ ಕೇಳಿದ್ದಾರೆ. 10th ಎಲಿಮೆಂಟ್ ಯಾವುದು? 10th ಎಲಿಮೆಂಟ್ ಇಸ್ ನಿಯಾನ್. ನಿಯಾನ್ ಬಂದು 10. ಸೊ ಆ ಒಂದು ನಂಬರ್ ಏನಿದೆ ಅದು 10 ಎಲೆಕ್ಟ್ರಾನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಟಾಮಿಕ್ ಸ್ಟ್ರಕ್ಚರ್ ಹೇಗೆ ಬರೀತೀರಾ? ಸೊ ನಿಮಗೆ ಗೊತ್ತು, ಅಟಾಮಿಕ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಯು ಶುಡ್ ರೈಟ್ ನ್ಯೂಕ್ಲಿಯಸ್. ಸೊ ದೆನ್ ಏನಾಗುತ್ತೆ? ಫಸ್ಟ್ ಆರ್ಬಿಟಲಿ ಅಂದ್ರೆ ಕೆ ಶೆಲ್ ಅಲ್ಲಿ ನಮ್ಗೆ ಏನಾಗಿರುತ್ತೆ? 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಹೌ ಡು ಯು ರೈಟ್ 2 ಎಲೆಕ್ಟ್ರಾನ್ಸ್? ಸೊ ಹೇಗೆ ಬರೀತೀರಾ 2 ಎಲೆಕ್ಟ್ರಾನ್ಸ್ ಅನ್ನ? ಯು ರೈಟ್ ಅಟಾಮಿಕ್ ಸ್ಟ್ರಕ್ಚರ್ ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಬರೀತೀರಾ. ರೈಟ್.
ಅಂಡ್ ಸೆಕೆಂಡ್ ಶೆಲ್ ಅಲ್ಲಿ ನೀವೇನ್ ಮಾಡ್ತೀರಾ, ಸಿ ಈ ಒಂದು ಶೆಲ್ ಅಲ್ಲಿ ಯು ವಿಲ್ ರೈಟ್ 1 2 3 4 5 6 7 8 electrons ಬರೀತೀರಾ. ದಿಸ್ ಇಸ್ ಹೌ ಯು ರೈಟ್ ಅಟಾಮಿಕ್ ಸ್ಟ್ರಕ್ಚರ್. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಕೆ ಅಂಡ್ ಎಲ್ ಶೆಲ್ ಅಂತ ಕೇಳ್ತಾ ಇದಾರೆ. ಸೊ ಕೆ ಶೆಲ್ ಅಲ್ಲಿ 2 electrons, ಇ ಮೈನಸ್ ಅಂದ್ರೆ ಎಲೆಕ್ಟ್ರಾನ್. ಎಲ್ ಶೆಲ್ ಅಲ್ಲಿ ನಮಗೆ ಇಸ್ ಈಕ್ವಲ್ಸ್ ಟು 8 electrons ಇದೆ. 2 + 8 ಏನಾಯ್ತು 10 electrons ಇದೆ. ದಟ್ ಈಸ್ ನಿಯಾನ್. ನಿಯಾನ್ ಅನ್ನೋದು ಒಂದು ನೋಬಲ್ ಗ್ಯಾಸ್, ನಿಮಗೆ ಗೊತ್ತಿದೆ ಇದು. ಓಕೆ ರೈಟ್. ಸೊ ನೆಕ್ಸ್ಟ್ ನಮ್ಗಿರುವಂತದ್ದು, ಸೊ ಫೈಂಡ್ ಔಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕೇಳಿದ್ದಾರೆ. ಸಿಂಪಲ್, ನಿಮಗೆ ಇನ್ನೂ ಒಂದು ಈಸಿಯೆಸ್ಟ್ ಟಾಸ್ಕ್ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅಟಾಮಿಕ್ ಮಾಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ತಿಳ್ಕೊಂಡಿರ್ತೀರಾ. ಕ್ಯಾಲ್ಸಿಯಂ ಕ್ಲೋರೈಡ್ ಫಾರ್ಮುಲಾ ಏನು, CaCl2. ಸೊ ಏನ್ ಮಾಡ್ತಾ ಇದ್ದೀರಾ, ಸಿ ಸಿಂಪಲ್. ಸೊ ಕ್ಯಾಲ್ಸಿಯಂ ಕ್ಲೋರೈಡ್ Ca ಇಂಟು ಎಷ್ಟು ಕ್ಯಾಲ್ಸಿಯಂ ಆಟಮ್ಸ್ ಇದೆ 1, Ca ಇಂಟು 1 ಪ್ಲಸ್ ಕ್ಲೋರಿನ್ ಇಂಟು 2. ಕ್ಲೋರಿನ್ ಎಷ್ಟಿದೆ 2 ಆಟಮ್ಸ್ ಇದೆ ನೋಡಿ. ಕ್ಯಾಲ್ಸಿಯಂ 1 ಆಟಮ್ ಇದೆ, ಕ್ಲೋರಿನ್ 2 ಆಟಮ್ಸ್ ಇದೆ. Ca ಅಂದ್ರೆ ಕ್ಯಾಲ್ಸಿಯಂ 1 ಆಟಮ್ ಇದೆ, ಕ್ಲೋರಿನ್ ಅಂದ್ರೆ ಕ್ಲೋರಿನ್ ಆಟಮ್ ಎಷ್ಟು ಆಟಮ್ಸ್ ಆಫ್ ಕ್ಲೋರಿನ್ ಇದೆ 2. ಈಗ ಡೈರೆಕ್ಟ್ ಆಗಿ ಮಾಸ್ ಬರೀತೀರಾ. ಕ್ಯಾಲ್ಸಿಯಂ ಮಾಸ್ ಏನು 40 ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ಎಷ್ಟು ಆಟಮ್ಸ್ ಆಫ್ ಕ್ಯಾಲ್ಸಿಯಂ ಇದೆ, ಒಂದೇ ಇದೆ. ಓಕೆ, ಸಿಮಿಲರ್ಲಿ ಕ್ಲೋರಿನ್ ಮಾಸ್ ಏನು 35.5 ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ಮೇಲೆಗಡೆ. ಎಷ್ಟು ಆಟಮ್ಸ್ ಆಫ್ ಕ್ಲೋರಿನ್ ಇದೆ 2 ಇದೆ. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 40 1s are 40, 35.5 ಇಂಟು 2 ಮಾಡಿದಾಗ 71 ಬರುತ್ತೆ. ಸೊ ಇದನ್ನ ಆಡ್ ಮಾಡಿದಾಗ ನಮಗೆ 111 ಯು ಅಂತ ಬರಿಬೇಕು. ಅದಕ್ಕೂ ಕೂಡ ಮಾಸ್ ಇರುತ್ತೆ. ಯು ಅಂದ್ರೆ ಯೂನಿಫೈಡ್ ಮಾಸ್ ಅಂತ ಅರ್ಥ. ವಾಟ್ ಈಸ್ ಯು? ಯು ಇಸ್ ನಥಿಂಗ್ ಬಟ್ ಯೂನಿಫೈಡ್ ಮಾಸ್. ಸೊ ಇನ್ನೊಂದು ಸಮ್ನ ನಾನು ಆಲ್ರೆಡಿ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಇದನ್ನ ಸಾಲ್ವ್ ಮಾಡಿ, ಓಕೆ, ಇದ್ರ ಜೊತೆಗೆ ನಾನು ನಿಮ್ಮೊಂದು ಹೋಮ್ವರ್ಕ್ ಕೂಡ ಕೊಡ್ತಾ ಇದ್ದೀನಿ. ಟ್ರೈ ಟು ಫೈಂಡ್ ಔಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿ ಓದ್ಕೊಳ್ಳೋಣ. ಓಕೆ ಫೈನ್. ಫಸ್ಟ್ ಟೈಮ್ ಮಾಡ್ತಿದ್ರೆ ನೀವು ಜಸ್ಟ್ ಕಾರ್ಬನ್ ಡೈಆಕ್ಸೈಡ್ ಫೈಂಡ್ ಔಟ್ ಮಾಡಿ. ಸೊ ನಿಮ್ಗೆ ಇಲ್ಲೇ ಇದೆ ಕಾರ್ಬನ್ ಮಾಸ್ 12 ಇದೆ, ಆಕ್ಸಿಜನ್ ಮಾಸ್ 16 ಇದೆ. ಕಾರ್ಬನ್ ಮತ್ತೆ ಆಕ್ಸಿಜನ್ ಎರಡದ್ದು ಮಾಸ್ ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಇಟ್ಸ್ ಮಾಲಿಕ್ಯುಲರ್ ಮಾಸ್. ಆನ್ಸರ್ ನ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಫೈಂಡ್ ಔಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಇದಿಷ್ಟು ಕೂಡ ಕೆಮಿಸ್ಟ್ರಿ ಸೆಕ್ಷನ್ ನ ಕ್ವೆಶನ್ಸ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಬಯಾಲಜಿ ಸೆಕ್ಷನ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದಂತ ಎಲ್ಲ ಆನ್ಸರ್ಸು, ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್ ಎಲ್ಲ ಆನ್ಸರ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ನೊಂದಷ್ಟು ಮಾಡೆಲ್ ಪೇಪರ್ಸ್ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಫಾರ್ ಯುವರ್ ಪ್ರಿಪರೇಷನ್ ಫಾರ್ ದ ಪಬ್ಲಿಕ್ ಎಕ್ಸಾಮಿನೇಷನ್. ಸೊ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ಸೊ ಇಷ್ಟನ್ನ ಹೇಳ್ತಾ ಅಪ್ಕಮಿಂಗ್ ವಿಡಿಯೋಸ್ ಏನೆಲ್ಲ ನಾನು ಪೋಸ್ಟ್ ಮಾಡ್ತೀನಿ ಕ್ಲಾಸ್ 9th ರಿಲೇಟೆಡ್ ಆಗಿ ಎಲ್ಲಾ ವಿಡಿಯೋಸ್ನು ವಾಚ್ ಮಾಡಿ. ನಿಮ್ಮ ಒಂದು ಪಬ್ಲಿಕ್ ಎಕ್ಸಾಮಿನೇಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ನಿಮ್ಮ ಒಂದು ಕ್ಲಾಸ್ಮೇಟ್ಸ್ಗೂ ಕೂಡ ಈ ಒಂದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್. ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.